ಸ್ನೇಹಿತರೆ, ಇದು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಸಾಳುವ ಅರಸರ ರಾಜಧಾನಿಯಾಗಿದ್ದ ಗೇರುಸೊಪ್ಪಾದ ಚತುರ್ಮುಖ ಜೈನ ಬಸದಿ. ಕಾಳುಮೆಣಸಿನ ರಾಣಿಯಂತಾನೆ ಪ್ರಖ್ಯಾತವಾಗಿದ್ದ ಹಾಗೂ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ರಾಜ್ಯವಾಳಿದ ಮಹಾಮಂಡಲೇಶ್ವರಿ ಚೆನ್ನಭೈರಾದೇವಿಯ ಕಾಲದಲ್ಲಿ ಈ ಪ್ರದೇಶ ಶ್ರೀಮಂತಿಕೆಯ ಉತ್ತುಂಗದಲ್ಲಿತ್ತು. ಸ್ನೇಹಿತರೆ, ಇದೇ ಐತಿಹಾಸಿಕ ಪ್ರಸಿದ್ಧವಾದ ಈ ಬಸದಿಯ ಪಕ್ಕದಲ್ಲಿ ಅತ್ಯಂತ ಪ್ರಸಿದ್ಧವಾದ ಜ್ವಾಲಾಮಾಲಿನಿ ಅಮ್ಮನವರ ದೇವಸ್ಥಾನ ಇದೆ. ಬನ್ನಿ ಆ ದೇವಸ್ಥಾನದ ಇತಿಹಾಸ ಹಾಗೂ ಹಿನ್ನೆಲೆಯನ್ನ ಇಲ್ಲಿನ ಅರ್ಚಕರ ಬಳಿ ತಿಳಿಯೋಣ. ಇದು ಐತಿಹಾಸಿಕ ಕ್ಷೇತ್ರ ಅಂತ ನಾವು ಈ ಕ್ಷೇತ್ರಕ್ಕೆ ಕರಿತೀವಿ. ಅಂದ್ರೆ ಸಮಂತ ಭದ್ರಾಚಾರ್ಯರು ಫಸ್ಟ್ ಅವರು ತನ್ನ ಸಿದ್ಧಿಗೋಸ್ಕರ ಇಲ್ಲಿ ಜ್ವಾಲಾಮಾಲಿನಿ ಅಮ್ಮನವರ ಒಂದು ಸ್ಥಾಪನೆಯನ್ನು ಮಾಡ್ತಾರೆ. ಆ ಸ್ಥಾಪನೆ ಆದ ನಂತರ ದೇವಿದು ಅವ್ರದ್ದು ಸಿದ್ಧಿ ಆದ ತಕ್ಷಣ ದೇವಿದು ವಾಣಿ ಆಯ್ತು, ಇಲ್ಲಿ ಮುಂದೆ ನನ್ನ ಒಂದು ಬಿಂಬಕ್ಕೆ ತೊಂದರೆ ಬರುತ್ತೆ, ಹಾಗಾಗಿ ನನ್ನ ಬಿಂಬವನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ ಬಂತು ಅವ್ರಿಗೆ. 4 ಗಂಟೆ ಸಮಯದಲ್ಲಿ ಅವರಿಗೆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ನನ್ನ ಬಿಂಬವನ್ನ ನೀನು ಚಕಡಿ ಬಂಡಿಯಲ್ಲಿ ಇಟ್ಕೊಂಡು ಹೋಗ್ಬೇಕು. ಹೋಗುವಾಗ ಇನ್ನೊಂದು ಮೂರ್ತಿಯನ್ನ, ಉತ್ಸವ ಮೂರ್ತಿಯನ್ನ ಈ ಹಿರೇಬಸದಿ ಅಂತ ನಾವು ಈ ಬಸದಿಗೆ ಕರಿತೀವಿ, ಹಿರೇಬಸದಿಯ ಪಾರ್ಶ್ವನಾಥ ತೀರ್ಥಂಕರ ಪೀಠದಲ್ಲಿ ಇಡಬೇಕು ಅಂತ ಬಂತು ಅವರಿಗೆ. ಅದೇ ಪ್ರಕಾರ ಅವರು ಒಂದು ಬಿಂಬವನ್ನ ಇಟ್ಬಿಟ್ಟು ಇನ್ನೊಂದು ಬಿಂಬವನ್ನ ಹೊರಟರು. ಅವರು ಹೋಗ್ತಾ ಹೋಗ್ತಾ ಎತ್ತಿ ಯಾವ ಕಡೆ ಮುಖ ಮಾಡಿ ಹೋಗುತ್ತೆ ಅದರ ಹಿಂಬಾಲಿಸು ಹಸು ಮತ್ತೆ ಸಿಂಹ ಒಟ್ಟಿಗೆ ಇರೋದನ್ನ ಸೂಚನೆ ಕೊಡ್ತೀನಿ ನಾನು, ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಬಂತು. ಅದು ಅವ್ರು ಹೋಗ್ತಾ ಹೋಗ್ತಾ ಸುಮಾರು 1 ದಿನ ಆಗಿರ್ಬೇಕು. ಆಮೇಲೆ ಅವರಿಗೆ ಹಸು ಮತ್ತೆ ಸಿಂಹ ಇರೋ ಒಂದು ಸೂಚನೆ ಸಿಕ್ತು. ಆ ಒಂದು ಸಿಂಹವನ್ನು ನೋಡಿ ಈ ಕಡೆಯಿಂದ ಹೋಗಿರೋ ಎತ್ತು ಸ್ವಲ್ಪ ಸ್ಪೀಡ್ ಆಗಿ ಓಡ್ಲಿಕ್ಕೆ ಭಯ ಪಟ್ಕೊಂಡು ಓಡ್ಲಿಕ್ಕೆ ಪ್ರಾರಂಭ ಆಯ್ತು. ಹಾಗೆ ಅದ್ರ ವೀಲ್ ಇರತ್ತಲ್ಲ, ಅದು ಸೌದಿತ್ತು. ಒಂದು ವೀಲ್ ಬೇರೆ ಆಯ್ತು, ರಥದ್ದು ವೀಲ್ ಬೇರೆ ಆದ ತಕ್ಷಣ ಅದು ಗಾಡಿ ಹಿಂಗೆ ಒಗ್ಗರಣೆಂತೆ ಹಿಂಗಾಯ್ತು. ಆಮೇಲೆ ಅಲ್ಲಿ ಅದು ಸ್ಟಾಪ್ ಆಯ್ತು. ಅಲ್ಲೇ ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ರು. ಅದು ಎನ್ನಾರ್ಪುರ, ಈಗಿನ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇದೆ. ಅಲ್ಲಿ ಒಂದು ಬಿಂಬ ಪದ್ಮಾಸನ ಬಿಂಬ, ಇಲ್ಲಿ ಒಂದು ಬಿಂಬ ಖಡ್ಗಾಸನ ಬಿಂಬ. ಇದು ಜ್ವಾಲಾಮಾಲಿನಿ ಅಮ್ಮನವರ ಒಂದು ಐತಿಹಾಸಿಕ, ಎರಡು ಸ್ಥಳಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇದೆ. ಆಮೇಲೆ ರಾಜರ ಕಾಲ ಬಂತು. 6 ಅಥವಾ 7ನೇ ಶತಮಾನದಲ್ಲಿ ಇದು ನಡೆದಿರ್ಬೇಕು. ಅಂದ್ರೆ ಈಗ ಅಲ್ಲಿ ಬಸದಿ 14ನೇ ಶತಮಾನದಲ್ಲಿ ಕಟ್ಟಿದ್ದು ಅಲ್ಲ, 14ನೇ ಶತಮಾನ, ಅದಕ್ಕಿಂತ ಒಂದು 7ನೇ ಶತಮಾನದಲ್ಲಿ ಮುಂಚೆನೆ ಇಲ್ಲಿ ದೇವಸ್ಥಾನ. ಹೌದೌದು, ಇದಕ್ಕೆ ಹಿರೇ ಬಸದಿ ಅನ್ನೋದು. ಒಟ್ಟು 108 ಬಸದಿಗಳು ಈ ಪ್ರದೇಶದಲ್ಲಿ ಇತ್ತು. 108 ಬಸದಿಗಳು. ಅದರಲ್ಲಿ ಈಗ 5 ಬಸದಿ ಉಳ್ಕೊಂಡಿದೆ. ಆಮೇಲೆ ರಾಜರ ಕಾಲದಲ್ಲಿ ಒಟ್ಟು 8 ಜನ ರಾಜ ಆಡಳಿತ ಮಾಡಿದ್ದಾರೆ ಇಲ್ಲಿ. ಕೊನೆಯ ರಾಣಿ ಚೆನ್ನಭೈರಾದೇವಿ. ಅದಕ್ಕಿಂತ ಮೊದ್ಲನು ರಾಜರು ಇದ್ರು ಇಲ್ಲಿ. ಅಂಬಿರಾಯರಿಂದ ಹಿಡಿದು ರಾಣಿ ಚೆನ್ನಭೈರ ಮಧ್ಯದಲ್ಲೂ 1 2 3 4 5 ರಾಜರು ಬರ್ತಾರೆ. ಮಲ್ಲರಸ ಅಂತ ಬರ್ತಾರೆ. ಅದರ ನಂತರ ಏನಾಯ್ತು, ಈ ರಾಣಿ ಕಾಲದಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಯ್ತು ಇಲ್ಲಿ. ರಾಣಿಯ ಒಂದು ಮುಖ್ಯವಾದದ್ದು ವ್ಯಾಪಾರ ಏನಾಗಿತ್ತು ಅಂದ್ರೆ ಕಾಳುಮೆಣಸು ಮತ್ತೆ ದಾಲ್ಚಿನಿ ಮತ್ತೆ ಸಣ್ಣಕ್ಕಿ. ಇದು ಪ್ರಮುಖವಾದಂತ ವ್ಯಾಪಾರ. ಇಲ್ಲಿ ಅವಶೇಷಗಳು ನಿಮಗೆ 3 ಕಿಲೋಮೀಟರ್ ವರೆಗೂ ಸಿಗುತ್ತೆ. 3 ಕಿಲೋಮೀಟರ್ ಸುತ್ತಳತೆಯಲ್ಲಿ ಹೋದ್ರೆ ಬಸದಿಯ ಅವಶೇಷಗಳು ಸಿಗ್ತದೆ. 1000 ಅಥವಾ 100 ಬಾವಿ ಮೇಲೆ ನಾನೇ ನೋಡಿದ್ದೀನಿ. 100 ಬಾವಿಗಿಂತ ಮೇಲೆ ಜಾಸ್ತಿ ನೋಡಿದ್ದೀನಿ. ಆ ಬಾವಿ ಇತ್ತು ಅಂದ್ರೆ ಇಷ್ಟು ಜನಸಂಖ್ಯೆ ಇಲ್ಲಿ ಇತ್ತು ಅಂತ ಅರ್ಥ. ಒಂದೊಂದು ಬಾವಿಗೆ ಒಂದೊಂದು ಮನೆಗಳು ಈ ತರ ಇತ್ತು. ಆಮೇಲೆ ಬಸದಿಗೆ ಒಂದೊಂದು ಬಾವಿ, ತುಂಬಾ ಬಾವಿಗಳು ಸಿಗ್ತದೆ. ಈಗ ಎಷ್ಟೋ ಅವಶೇಷಗಳು ಮುಚ್ಚೋಯ್ತು. ಒಟ್ಟು 108 ಬಸ್ತಿಗಳಿತ್ತು ಅಂತ ಇಲ್ಲಿ ನಮ್ಮ ಹಂಪಿ ವಿಶ್ವವಿದ್ಯಾಲಯದವರು ಹೇಳ್ತಾರೆ. ನಾನು ತುಂಬಾ ನೋಡಿದೀನಿ, ಒಂದು 70 ಬಸದಿವರೆಗೆ ನಾನೇ ನೋಡಿದೀನಿ ಕಾಡ ಜಂಗಲಲ್ಲಿ. ಅಂದ್ರೆ ಅವಶೇಷಗಳು ಈ ತರ ಒಂದಿತ್ತು ಅಂದ್ರೆ ಅಲ್ಲ ಬಸದಿ ಇತ್ತು ಅಂತ ಅರ್ಥ. ಒಂದು ಪೀಠ ಬಿದ್ದಿತ್ತು ಅಂದ್ರೆ ಅಲ್ಲಿ ಬಸದಿ ಇತ್ತು ಅಂತ ಅರ್ಥ. ಇದರಲ್ಲಿ ನಾವು ನೋಡಿದವಾಗ ಬಹಳಷ್ಟು ಸಿಗತ್ತೆ ನೋಡ್ಲಿಕ್ಕೆ. ಅದ ನಂತರ ಹೀಗೆ ಈಗ ಸ್ವಲ್ಪ ಬರ್ತಾ ಇದೆ. ರೋಡ್ ಇರ್ಲಿಲ್ಲ, ರೋಡ್ ಆದ್ಮೇಲೆ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಮತ್ತೆ ಜಾಸ್ತಿ ಪ್ರಚಾರ ಆಗಿಲ್ಲ ಇದು. ಹೌದು, ಪ್ರಚಾರದಲ್ಲಿ ಬಹಳ ಹಿಂದಿದೆ. ಮತ್ತೆ ಇಲ್ಲಿಯ ಮಹಿಮೆಯು ಕೂಡ ತುಂಬಾ ನಮ್ಮ ಉತ್ತರ ಕನ್ನಡ ಜಿಲ್ಲೆನೆ ಹಾಗಾಗ್ಬಿಟ್ಟಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಎಲ್ಲಿ ಪ್ರಸಿದ್ಧನೇ ಇಲ್ಲ. ಈಗ ಉತ್ತರ ಕನ್ನಡ ಅಂತ ನಾವು ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ಉತ್ತರ ಕರ್ನಾಟಕ ಅಂತ ಅನ್ಕೊಂತಾರೆ. ಉತ್ತರ ಕರ್ನಾಟಕ ಅನ್ಕೊಂತಾರೆ. ಉತ್ತರ ಕನ್ನಡ ಒಂದ್ ಜಿಲ್ಲೆ ಇದೆ ಅಂತಾನೆ ನಮ್ಮ ರಾಜ್ಯದ ಜನಕ್ಕೆ ಗೊತ್ತಿಲ್ಲ. ಅದೇ
ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಕ್ಷೇತ್ರವನ್ನ ಬೆಳೆಸ್ಲಿಕ್ಕೆ ಬೇಕಾದಷ್ಟು ಅವಕಾಶಗಳಿತ್ತು. ಅಷ್ಟು ಇದು ಉಂಟು ಇಲ್ಲಿ. ಆದ್ರೆ ಏನ್ ಮಾಡೋದು ಗೊತ್ತಿಲ್ಲ. ಗೌರ್ಮೆಂಟ್ ಅದನ್ನ ತಗೋಬೇಕು, ಇಂಟ್ರೆಸ್ಟ್ ಕೊಟ್ರೆ ಆಗತ್ತೆ. ನೋಡುವ ಮುಂದೆ ಆದ್ರೂ ಗೌರ್ಮೆಂಟ್ ಇಂಟ್ರೆಸ್ಟ್ ಕೊಟ್ಟು. ವ್ಯವಸ್ಥೆಗಳಿಲ್ಲ ಇಲ್ಲಿ. ಏನು ಇಂಪ್ರೂವ್ಮೆಂಟ್ ಏನು ನಡೀತಾ ಇಲ್ವಾ ಇಲ್ಲಿ? ಇಲ್ಲ, ವ್ಯವಸ್ಥೆ ನಡಿಲಿಕ್ಕೆ ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಬಿಟ್ಟಿದೆ. ಯಾವುದು 4 ಬಸ್ಸಿಗಳು ಇದು ನಮ್ಮ ಹಿಡಿತದಲ್ಲಿ ಇದ್ರೂ ಕೂಡ ಅವರ ರೂಲ್ಸ್ ಪ್ರಕಾರವಾಗಿ 100 ಮೀಟರ್ಸ್ ಏರಿಯಾದಲ್ಲಿ ಏನು ಚಟುವಟಿಕೆಯನ್ನು ಮಾಡಬಾರ್ದು ಅಂತ ಉಂಟಲ್ಲ. ಹಾಗಾಗಿ ನಮ್ಗೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಅವ್ರಾದ್ರೂ ಮಾಡ್ಬೋದಲ್ಲ? ಅವ್ರು ಇದನ್ನು ಅಷ್ಟೇ, ಅವರು ಜಾಸ್ತಿ ಇದನ್ನ ಮಾಡ್ಲಿಕ್ಕೆ ಹೋಗಲ್ಲ. ಅವರು ನಾವೇನ್ ಕೇಳಿದ್ದವರಿಗೆ ರಸ್ತೆ ವ್ಯವಸ್ಥೆಯನ್ನು ಮಾಡ್ಕೊಡಿ, ಬಂದವರಿಗೆ ಉಳಿಲಿಕ್ಕೆ ಸಾಮಾನ್ಯ ಅನುಕೂಲವಾಗ್ಬೇಕಲ್ಲ. ಮತ್ತೆ ಅವ್ರು ಕುಡಿಯೋ ನೀರಿನ ವ್ಯವಸ್ಥೆ, ಅದು ಬಿಟ್ರೆ ಇದು ಟಾಯ್ಲೆಟ್ ವ್ಯವಸ್ಥೆ ಅಂತೂ ಬೇಕೇ ಬೇಕು. ಇಲ್ಲಿ 30 ಕಿಲೋಮೀಟರ್ ಈ ಕಡೆ ಬಂದಿರ್ತಾರೆ, ಇಲ್ಲಿ ಏನೂ ಸಿಗಲ್ಲ. ಜಂಗಲಲ್ಲಿ ಹೋಗ್ಲಿಕ್ಕೆ ಹೆದರ್ತಾರೆ, ಬಾವಿಗಳಿದೆ, ಈ ತರ ಎಲ್ಲ ಉಂಟು. ನಾವೆಲ್ಲ ಕೆಲವೊಂದು ಹೇಳಿದೀವಿ, ಆದ್ರೆ ಏನು ಅಷ್ಟೊಂದು ಇದಾಗಿ ಕಾಣಿಸ್ತಾ ಇಲ್ಲ ನಮಗೆ. ಇನ್ನೇನಾದ್ರೂ ಗೌರ್ಮೆಂಟ್ ಸ್ವತಃ ಅವರಿಗೆ ಹೇಳಿಬಿಟ್ಟು ಮಾಡಿಸಿದ್ರೆ ಆಗ್ಬೋದು, ಬಿಟ್ರೆ ಇಲ್ಲ ಅಂದ್ರೆ ಇನ್ನು ಸ್ವಲ್ಪ ದಿವಸ ಹೋದ್ರೆ ಹೀಗೆ ಮತ್ತೆ ಹೋಗ್ಬಿಡತ್ತೇನೋ ಅಂತ ಒಂದು ಭಯನೂ ಇದೆ ನಮಗೆ. ಆಕ್ಚುಲಿ ಈ ಒಂದು ಬಸದಿ ಇರ್ಲಿಕ್ಕಾಗೆಲ್ಲ ಟೂರಿಸ್ಟ್ ಈಗ ಬರ್ತಾ ಇದ್ದಾರೆ, ಎಲ್ಲೆಲ್ಲಿಂದನೂ ಜನ ಬರ್ತಾ ಇದ್ದಾರೆ. ಅಮ್ಮನವ್ರ ಹೆಸರಲ್ಲಿ ಬರ್ತಾ ಇದ್ದಾರೆ, ಹೊರಗಡೆ ಮಹಾರಾಷ್ಟ್ರ ಆ ಕಡೆಯವರೆಲ್ಲವ. ನಾವು ಕೂಡ ನಮ್ಮ ಕೈಲಿ ಹಾಗೆ ಹೈಲೈಟ್ ಅನ್ನ ಚತುರ್ಮುಖ ಬಸ್ತಿಯನ್ನೇ ಮಾಡಿದೀವಿ. ಅಲ್ಲಿ ನೀವು ಬೋರ್ಡ್ ಅಲ್ಲೆಲ್ಲ ನೋಡಿದ್ರಲ್ಲ, ಬರ್ಲಿ ನೋಡ್ಲಿ ಅದ್ರ ಬಗ್ಗೆನೂ ನಾವೆಲ್ಲ ಮಾಡಿದೀವಿ, ಬೋರ್ಡ್ ಹಾಕಿದೀವಿ ಎಲ್ಲ ಕಡೆ. ಸ್ವಲ್ಪ ಜನರಿಗೆ, ಈ ಜನಪ್ರತಿನಿಧಿಗಳಿಗೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತ ಏನೇನ್ ಮಾಡಬಹುದು ಅನ್ನುವಂತ ಮನಸ್ಸು ಅವ್ರಿಗಿದ್ರೆ ಖಂಡಿತವಾಗಿ ಇದು ಎಲ್ಲ ಗೊತ್ತಿಲ್ದಿದ್ದು ಏನೂ ಇಲ್ಲ. ಸಾಮಾನ್ಯ ಎಲ್ಲಾ ರಾಜಕಾರಣಿಗಳಿಗೂ ಎಲ್ಲ ಜನಪ್ರತಿನಿಧಿಗಳಿಗೂ ತುಂಬಾ ಒಳ್ಳೆ ಕ್ಷೇತ್ರ ಇದು ಅನ್ನೋದು ಗೊತ್ತಿದೆ. ಅದಕ್ಕೆ ಸ್ವಲ್ಪ ಅವರು ಅವಾಗ ನೆನ್ಪು ಮಾಡ್ಬೇಕಾಗತ್ತೆ. ನಿಮ್ಮ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಜನರಿಗೆಲ್ಲ ತಿಳಿಸಿ, ಖಂಡಿತ ಈ ಕ್ಷೇತ್ರಕ್ಕೆ ಬಂದವರಿಗೆ ಎಲ್ಲರಿಗೂ ಒಳ್ಳೇದಾಗಿದೆ. ಅಮ್ಮನವರನ್ನ ನಂಬಿದವರಿಗೆ ಎಂದೂ ಕೈ ಬಿಟ್ಟಿಲ್ಲ. ಇದೆಲ್ಲವೂ ಅವ್ರವ್ರಿಗೆ ಅನುಭವ ಕೇಳಿದ್ರೆ ಗೊತ್ತಾಗತ್ತೆ. ಮತ್ತೆ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ಕೊಟ್ಟು ದೇವಸ್ಥಾನದ ಇತಿಹಾಸ ಹಾಗೂ ಬಸ್ತಿ ಇತಿಹಾಸದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಆಶೀರ್ವಾದ ಇರ್ಲಿ. ಮತ್ತೆ ಹೀಗೆ ಜನರು ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಈ ಕ್ಷೇತ್ರ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಇಲ್ಲಿ ಬಂದು ದರ್ಶನ ಮಾಡಿದವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನಾ ಈ ಮೂಲಕ ಜ್ವಾಲಾಮಾಲಿನಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಜಿನೇಂದ್ರ. ನಮಸ್ಕಾರ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ. ನಮ್ಮ ಇತಿಹಾಸ, ಸಂಸ್ಕೃತಿ ಹಾಗೂ ಪ್ರತಿಭೆಗಳ ಅನಾವರಣ ನಮ್ಮ ಕನ್ನಡ ಕದಂಬ ಚಾನೆಲ್ನ ಉದ್ದೇಶ. ಇಂತಹ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.